ಹಲೋ ಎವ್ರಿವಾನ್, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಆಲ್ಮೋಸ್ಟ್ 9 o'clock ಆಗ್ತಿದೆ. ನೋಡಿ, ಇಲ್ಲಿ ಫುಲ್ ಫಾಗು. ಇವಾಗ ಎದ್ಬಿಟ್ಟು ಬಂದಿದ್ದೀನಿ. ಒಳ್ಳೆ 6 o'clock ಥರ ಇದೆ. ಯಾವ ಮನೆಯವರು ಎದ್ದು ಬಂದಿಲ್ಲ. ನೋಡಿ, ಫುಲ್ ಫಾಗು. ಇಲ್ಲಿ ನೋಡಿ, ನಮ್ಮ ಪಾಪನು ಇಷ್ಟು ಬೇಗ ಎದ್ದು ಬಂದುಬಿಟ್ಟಿದ್ದಾನೆ. ಹಾಯ್ ಮಾಡುತ್ತೀನಿ, ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಮಾಡಬೇಕು. ಗುಡ್ ಮಾರ್ನಿಂಗ್ ನಾನು ಮಾಡ್ತೀನಿ. ಹಾಯ್ ನೀನು ಮಾಡು. ಮಾಡಬೇಕು ರಜಾ ಮಾಡು. ಮಾಡಮ್ಮ. ಹಾಯ್ ನೋಡಿ, ಈ ಥರ ಹಾಯ್ ಮಾಡಬೇಕು. ಹಾಯ್ ಮಾಡು ಬೇಗ. ಒಂದು ಚಳಿ ಇದ್ಮೇಲೆ ಕಾಫಿ ಕುಡಿದಂತಿರೋಕ್ಕೆ ಆಗಲ್ಲ. ಸೊ ಅಲ್ಲಿ ಮಾರ್ನಿಂಗ್ ನಾನು ಇವತ್ತು ಕಾಫಿ ಕುಡಿತಾ ಇದ್ದೀನಿ. ನಾರ್ಮಲ್ ಡೈಲಿ ಕುಡಿಯಲ್ಲ. ಬೇಕು ಪಾಂಡ ಸೈಕಲ್ ಬೇಕಾ? ನೋಡಿ, ನನ್ನ ಮಗನಿಗೆ ಈ ಚಳಿಲಿ ಮಾರ್ನಿಂಗ್ ಅವನು ಆಟ ಆಡಬೇಕಂತೆ ಆಚೆ. ಸ್ಕೂಲ್ ವ್ಯಾನಾ? ಇಲ್ಲ ಚಿನ್ನಿ, ನೋಡಿ ಇದೊಂದು ಸ್ಕೂಲ್ ವ್ಯಾನ್ ಅಂತೆ, ಇದೊಂದು ಕಾರ್ ಅಂತೆ. ನೋಡಿ, ಸ್ಕೂಲ್ ವ್ಯಾನ್ ನಮ್ಮ ಪಾಪುದು, ಜಿಯಾನ್ ಪಾಪುದು. ಇದೇನು ಪಾಪು? ಕಾರ್. ವೆರಿ ಗುಡ್. ಪಾಪು ಕಾರ್ ಇದು ಪಾಪುದು ಸ್ಕೂಲ್ ವ್ಯಾನ್. ಇದೇನಿದು? ಪಾಂಡಾ ಸೈಕಲ್. ಶಾರ್ಕ್ ಸೈಕಲ್. ನಿಮಗೆ ಶಾರ್ಕ್ ಇದೆ ಇದರಲ್ಲಿ. ಅವನನ್ನು ಆಟ ಆಡಿಸ್ಕೊಂಡೆ. ನಾನು ಸಹ ಕಾಫಿ ಕೊಡಿದೆ. ಯಾರು ಟೋಪಿ ಹಾಕಿದೆ ನಿಮಗೆ? ಅಮ್ಮ ಹಾಕೊಂಡಿರೋದೇನು? ಏನು ಅಮ್ಮ ಹಾಕೊಂಡಿರೋದು? ಹೊಸದು ಟೋಪಿ. ವೆರಿ ಗುಡ್. ನಂದಿದು, ಮಾರುತಿ ಮಾಮದಲ್ಲ. ಸರಿ ಆಯಿತು ಮಾರುತಿ ಮಾಮದೆ. ಸರಿನಾ? ಆಯಿತು ಮಾಮೂದ. ನನಗೆ ಟೋಪಿ ಕೊಟ್ಟಿದ್ದು ಪುತ್ತ ಕೊಡು. ಪುತ್ತ ಕೊಟ್ಟರೆ ನಾನು ಟೋಪಿ ಇಲ್ಲಿ ತೆಗೆದ್ಬಿಡ್ತೀನಿ. ಪುತ್ತ ಕೊಡೋದಕ್ಕೆ ಬೇಗ ಕೊಡು. ಆಯಿತು, ಪುತ್ತ ಕೊಡು. ತೆಗಿಯಲ್ಲ. ಪುತ್ತ ಕೊಟ್ಬಿಡ್ತು. ಮಾಡೋಜ ಹೇಳು. ಹಾಯ್ ಮಾಡು. ಬಾಯ್ ಅಲ್ಲ, ಹಾಯ್. ಹೋಗಪ್ಪ, ನೀನು ಹಾಯ್ ಮಾಡು ಅಂದರೆ ಬಾಯ್ ಮಾಡ್ತೀಯ. ಹಾಯ್. ವರ್ಡ್ಸ್ ಬಾಯ್ ಮಾಡುತ್ತೆ. ಬಾಯ್. ಸಿ ಯು. ಟೇಕ್ ಕೇರ್. ಡಿಶುಮ್ ಮಾಡ್ತೀಯಾ? ಹೋಗೋ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟನ್ನು ಸಹ ಕಲ್ಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಅದು ನೆನೆಲಿ ಅಂತ ಸ್ವಲ್ಪ ಹೊತ್ತು ಎತ್ತಿಟ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಕೊಂಡೆ. ಅಷ್ಟು ನನ್ನ ಮಗ ಬಂದು ನೋಡಿ ಚಪಾತಿ ಹಿಟ್ಟನ್ನ ಹೆಂಗೆ ಇಸ್ಕೊಂಡು ಆಟಾಡ್ತಿದ್ದಾನೆ. ಏನು ಮಗನೇ ಇದು? ಅಪ್ಪಚ್ಚಿ. ದೊಡ್ಡದ ಚಿಕ್ಕದಾ? ಯಾರಿಗದು? ಜಿಯಾನುಗೆ. ನನಗೆ ಅಂತ ಹೇಳ್ಬೇಕು. ಯಾರಿಗದು? ಓಕೆ, ಜಿಯಾನುಗೆ. ನನಗೆ ಕೊಡಪ್ಪ, ನನಗೆ ಸ್ವಲ್ಪ ಕೊಡಪ್ಪ. ಅಯ್ಯೋ, ಗುಡ್ ಬೈ ಕೊಡ್ತಿದ್ದೆ ಮಗು. ತಮ್ಮ ಆಟಾಡ್ಕೊ. ತಗೋ, ನಿನಗೆ ಇದು ಆಟಾಡ್ಕೊ. ಹೋಗಪ್ಪ, ನಿನಗೆ ಅದು ಆಟಾಡ್ಕೊ. ಹೋಗು. ಹಾಗೆ ಪಲ್ಯಕ್ಕೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂಥೇಳಿ ಕ್ಯಾರೆಟ್ನ ಸಹ ತುರ್ತಿಟ್ಕೊಂಡೆ. ಕ್ಯಾರೆಟ್ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ಕ್ಯಾರೆಟ್ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ನಾನು. ಈ ಕ್ಯಾರೆಟು ಬೀಟ್ರೂಟೆಲ್ಲ ತುರಿಯೋದೇ ಒಂದು ದೊಡ್ಡ ಹಿಂಸೆ ಅನಿಸುತ್ತೆ. ಸೊ ಇಲ್ಲಿ ಪಲ್ಯ ರೆಡಿ ಮಾಡಿಟ್ಟೆ. ಪಲ್ಯ ರೆಡಿ ಆಯಿತು. ನಾನು ಚಪಾತಿ ಒತ್ತಾ ಇದ್ದೆ. ನನ್ನ ಹಸ್ಬೆಂಡೆಲ್ಲ ಬೇಯಿಸ್ತಾ ಇದ್ದರು ಚಪಾತಿನ. ಹಾಗೆ ಪಾಪು ನಿಂತ್ಕೊಂಡು ನೋಡ್ತಾ ಇದ್ದ. ಎಲ್ಲರೂ ಮನೇಲೂ ಅಷ್ಟೇ ಅಲ್ವಾ, ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಎಲ್ಲ ಕೆಲಸನೂ ಬೇಗ ಮುಗಿಯುತ್ತೆ. ಹಾಗೆ ಎಲ್ಲ ಒಬ್ಬರೇ ಮಾಡಬೇಕು ಅಂದರೆ ತುಂಬ ಬರ್ಡನ್ ಆಗುತ್ತೆ. ಎಲ್ಲರ ಹಸ್ಬೆಂಡು ಅಷ್ಟೇ ನಾನು ಹೇಳೋದು, ಎಲ್ಲ ವೈಫ್ಗಳಿಗೆ ಹೆಲ್ಪ್ ಮಾಡಿ. ನನ್ನ ಹಸ್ಬೆಂಡ್ ಯಾವಾಗಲೂ ಮಾಡಲ್ಲ, ಯಾವಾಗಲೂ ಒಂದು ಸರಿ ಮಾಡ್ತಾರೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತು. ನೀವು ಅಷ್ಟೇ ನಿಮ್ಮ ಹೆಂಡತಿಗೆ ಹೆಲ್ಪ್ ಮಾಡಿ. ಮನೇಲಿ ಅಡುಗೆಯಲ್ಲಿ ಹೆಲ್ಪ್ ಮಾಡಿ, ಪಾಪುನ ನೋಡ್ಕೊಳ್ಳೋದ್ರೆ ಹೆಲ್ಪ್ ಮಾಡಿ. ಸೊ ಅವ್ರಿಗೆ ಫ್ರೀ ಸಿಗುತ್ತೆ. ಯಾವಾಗಲೂ ಮನೆ ಕೆಲಸ, ಆಫೀಸ್ ಕೆಲಸ, ಮಗು ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು ಎಲ್ಲ ತುಂಬ ಬರ್ಡನ್ ಅನಿಸುತ್ತೆ. ನೀವು ಹೆಲ್ಪ್ ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ, ಖುಷಿ ಪಡ್ತಾರೆ ಅವಾಗ. ನಮ್ಮ ಪಾಪು ಇಲ್ಲಿ ತುಂಬ ಹಿಂಸೆ ಕೊಡ್ತಾಯಿದ್ದೆ. ನನ್ನ ಹಸ್ಬೆಂಡ್ಗೆ ಏನು ಮಾಡೋದಕ್ಕೆ ಬಿಡ್ತಾಯಿಲ್ಲ. ಅವ್ನು ನಾನು ಮಾಡಬೇಕು ಅಂತ ಹೇಳ್ತಾ ಇದ್ದ. ದೊಡ್ಡವನಾದ್ಮೇಲೆ ನಾನು ಮಾಡು ಬಾ ಅಂತ ಕರೆದ್ರೆ ಏನು ರೀಸನ್ ಹೇಳ್ಬಿಟ್ಟು ಓಡೋಗ್ತಾನೋ ಗೊತ್ತಿಲ್ಲ. ಫೈನಲಿ ಚಪಾತಿ ಪಲ್ಯ ಎಲ್ಲ ರೆಡಿ ಆಯಿತು. ನಾವು ಸಹ ಬ್ರೇಕ್ಫಾಸ್ಟ್ ತಿನ್ಕೊಂಡ್ವಿ. ಹಾಗೆ ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ಹಾಗೆ ನೈಟಿಗೆ ಆಗುತ್ತೆ ಅಂಥೇಳಿ ಹಲಸಂದೆ ಕಾಳು, ಆಲೂಗಡ್ಡೆ ಹಾಕಿ ಮಸಾಲೆ ಸಾಂಬಾರು ಸಹ ಮಾಡ್ಕೊಂಡಿದ್ದೆ. ನಾವು ಇವತ್ತು ಇರೋದಿಲ್ಲ ಅಂತ. ನೋಡಿ, ಎಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ.
ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಅಂಥೇಳಿ. ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫುಲ್ಲು ಗಲೀಜು ಮಾಡಿಟ್ಟಿರ್ತಾರೆ, ಅದಂತೂ ಗೊತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ ನಾವೆಲ್ಲ ರೆಡಿಯಾಗಿ. ಈಗಲೂ ಅಷ್ಟೇ ಎಷ್ಟು ಚಳಿ ಇದೆ. ವೆದರ್ ಅಂತೂ ಒಂದು 6 o'clock 7 o'clock ಥರ ಇದೆ. ನಾವು ಹೊರಟಾಗ 12:30 ಆಗಿತ್ತು. ಪಾಪು ಅಂತೂ ಫುಲ್ ಚಳಿಗೆ ನಮ್ಮ ಅಮ್ಮನ ಮಧ್ಯೆ ಕುತ್ಕೊಂಡು ಫುಲ್ ಬೆಚ್ಚಗಿದ್ದ. ಹಾಗೆ ಇಲ್ಲಿ ಕಾಲೇಜ್ ಹತ್ರ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ ಅಂತ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋದರೆ ಹುಡುಗರು ಹೊಡೆದಾಡ್ತಾಯಿದ್ರು. ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ, ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ. ಪಾಪು ಆಟೋ ಹತ್ತಿದ ತಕ್ಷಣ ತಣ್ಣಗೆ ಗಾಳಿ ಇತ್ತು ಅಂತ ಬೇಗ ಮಲ್ಕೊಂಡು ಬಿಟ್ಟೆ. ಆ್ಯಸ್ ಯೂಶ್ವಲ್ ನಾನು ಹೇಳುವಾಗ ಗೋರುಂಟೆಪಳ್ಳಿ ಸಿಗ್ನಲ್ ನಿಂತ್ಕೊಂಡಿದ್ವಿ. ಬಂದು ಮನೆಗೆ ರೀಚ್ ಆದ್ವಿ. ನಮ್ಮ ಆಂಟಿ ಏನೋ ಮಾಡ್ತೀನಿ ಅಂತ ಮಾಡ್ತಿದ್ರು. ನೋಡಿ, ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ನಮ್ಮ ಆಂಟಿ ನಮಗೋಸ್ಕರ ಆಲ್ರೆಡಿ ಏನೋ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ. ಅನ್ಬಿಡಮಯ್ಯ, ಏನು ಮಾಡ್ತಾ ಇದೆಯಾ? ನಮಗೆ ಬಿಸಿ ಬಿಸಿ ಬಜ್ಜಿ. ಆಚೆ ವೆದರು ತುಂಬ ಚಳಿ ಇದೆ, ಅದಕ್ಕೆ ಈ ಬಿಸಿ ಬಿಸಿ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಮಾಡ್ತೀನಿ. ಎಣ್ಣೆ ಕಾಯ್ದಿದೆ, ಬಜ್ಜಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಾ ಇದೆ. ನೋಡಿ, ಬಜ್ಜಿ ರೆಡಿ ಆಯಿತು ಬಿಸಿ ಬಿಸಿಯಾಗಿ. ಆ ವೆದರ್ಗೆ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಬಜ್ಜಿನೂ ಸಹ. ನಾವು ಬಜ್ಜಿ ಎಲ್ಲ ತಿನ್ಕೊಂಡು ಹಾಗೆ ನಮ್ಮ ಮಾಮ ಮನೆಗೆ ಹೋಗೋಣ ಅಂತ ಹೋದ್ವಿ. ನಮ್ಮ ಮಾಮ ಮನೆಯಲ್ಲಿ ನೋಡಿ ನನ್ನ ತಮ್ಮ ಇದ್ದ ಅಂತ, ಅವ್ನು ಹಾಯ್ ಮಾಡ್ತು. ನಮ್ಮ ಪಾಪ ಆಲ್ರೆಡಿ ಹೋಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಇವ್ರ ಮನೇಲಿ ನನಗೊಂದು ವಾಲ್ ಪೇಂಟಿಂಗು ಆಗಿ ಅದಕ್ಕೆ ಹಾಕಿರೋಂಥ ಗಣೇಶಂದು ವಾಲ್ ಕ್ಲಾಕ್ ತುಂಬ ಇಷ್ಟ ಆಯಿತು. ಆ ಇಮ್ಯಾಜಿನೇಷನ್ ನೋಡಿ, ಆ ವೈಲಿನು ಹೊಟ್ಟೆ ಥರ, ಆ ತಬ್ಲಗಳೆರಡು ಕಾಲು ಥರ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮಾಮನ ಜೊತೆ ತುಗಿಸ್ಕೊಂಡು ಆಟ ಆಡ್ಕೊಂಡಿದ್ದ. ನನ್ನನ್ನಂತೂ ಕೇಳ್ತಾನೆ ಇರಲಿಲ್ಲ. ಅಲ್ಲಿ ಮಕ್ಕಳೆಲ್ಲ ಜಾಸ್ತಿ ದಿನ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ನೋಡಿ, ಇದು ನಮ್ಮ ಮಾಮ ಮನೆ. ನಮ್ಮ ಅಕ್ಕ ಏನೋ ಮಾಡ್ತಾವ್ರೆ, ಬನ್ನಿ ನೋಡೋಣ. ಏನು ಮಾಡ್ತಾ ಇದೆಯಾ? ಹಾಲು ಪಾಯಸ ಮಾಡ್ತಿದ್ರು ನಮಗೆ ಅಂತ. ಹಾಲು ಪಾಯಸ ಇದು ಇವರು ರೀಸೆಂಟಾಗಿ ಕಟ್ಟಿದಂತಹ ಮನೆ. ತುಂಬ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಕಟ್ಕೊಂಡಿದ್ರು. ಅದಕ್ಕೆ ಅದನ್ನು ಸ್ವಲ್ಪ ರೂಮ್ದು ವೀಡಿಯೋಸ್ ಮಾಡ್ಕೊಂಡು ಹಾಕಿದ್ದೀನಿ. ಇಲ್ಲಿ ನೋಡಿ, ಎಲ್ಲರೂ ಕುತ್ಕೊಂಡು ಹಾಲಲ್ಲಿ ನನ್ನ ತಂಗಿ ಸೀಮಂತದ ವೀಡಿಯೋ ಹಾಕಿದ್ನಲ್ಲ, ಅದ್ರಲ್ಲಿ ಫೋಟೋಸ್ ಬಂದಿದೆ ಅಂತ ಟಿ ವಿಲಿ ಎಲ್ಲರೂ ನೋಡ್ತಾ ಇದ್ರು. ಟಿ ವಿಲಿ ಹಾಕ್ಕೊಟ್ಟಿದ್ದೆ ನಾನು ಫೋಟೋಸ್ ನೋಡಿ ಅಂತ, ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ರು. ಹಾಗೆ ನಮ್ಮ ಮಾಮ ನಾವೆಲ್ಲ ಹೋಗಿದ್ದೀವಿ ಅಂತ ಮಶ್ರೂಮ್ ಗೋಬಿ ಹಾಗೆ ನಾರ್ಮಲ್ ಕ್ಯಾಬೇಜ್ ಗೋಬಿ ಎಲ್ಲ ತರಿಸ್ಕೊಟ್ಟಿದ್ರು. ನೋಡಿ, ಎಲ್ಲರೂ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಹಾಗೆ ಅಕ್ಕ ಪಾಯಸ ಸಹ ರೆಡಿ ಮಾಡಿ ತಂದುಕೊಟ್ರು, ಅದನ್ನು ಸಹ ಕುಡಿದ್ವಿ, ಚೆನ್ನಾಗಿ ಮಾಡಿದರು. ಅವ್ರು ನೋಡಿ, ಒಂದು ಚಿಕ್ಕದ ಪ್ಲಾಸ್ಟಿಕ್ ಬಾಣಲಿ ಥರ ಬರುತ್ತಲ್ಲ, ಮಣ್ಣೆ ತಕ್ಕೋದು. ಸೊ ಆ ಬಾಣಲಿಲಿ ಕೊತ್ತಂಬರಿ ಹಾಕಿದ್ರು, ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇತ್ತು. ಆ ಸ್ಮೆಲ್ ಮಾತ್ರ ನಾಟಿ ಕೊತ್ತಂಬರಿ ತುಂಬ ಚೆನ್ನಾಗಿತ್ತು. ನೋಡಿ, ನಮ್ಮ ಪಾಪು ಎಲ್ಲ ಹೇಳ್ತಿದ್ದೀನಿ ಅಂತ ಫುಲ್ ನೀನು ಕೂಡ ಎಷ್ಟು ಚೆನ್ನಾಗಿ ಅವಳ ಜೊತೆ ಆಟ ಆಡ್ಕೊಂಡಿದ್ದ. ಲಿಪ್ಸ್ಟಿಕ್ ಅಂತೆ ಅದು. ಹ್ಯಾಪಿ ಬರ್ಡೇ ಕ್ಯಾಂಡಲ್ ಅದು. ಅಪ್ಪ, ಮಿರರ್ ಯಾರು ಕಾಣಿಸ್ತಾ ಇರೋದು? ಬಫ್ ಲಿಪ್ಸ್ಟಿಕ್ ಯಾರು ಕೊಟ್ಟಿದ್ದು ನಿನಗೆ? ಹೊರಟ್ವಿ ನಮ್ಮ ಆಂಟಿ ಮನೆಗೆ. ಅಕ್ಕ ಇಟ್ಲಾ? ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.